ಹಳ್ಳಿ ಹುಡುಗ, ತೋಟ ಇರಬೇಕು, ಅವರು ಫಾರ್ಮಿಂಗ್ ಮಾಡಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ. ರೈತ ಸೋಷಿಯಲ್ ಮೀಡಿಯಲ್ಲಿ ಇಲ್ಲ, ನಾನೇ ಫಸ್ಟ್ ನನ್ನ ಫ್ಯಾಮಿಲಿಯಲ್ಲಿ ನಾನೇ ಸೋಷಿಯಲ್ ಮೀಡಿಯಾ ಒಂದು ಪರ್ಸನ್. ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ರಕ್ಷಿತಾ ಶೆಟ್ಟಿ ಅವರ ಮದುವೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಇತ್ತೀಚೆಗೆ ತ್ರಿವಿಕ್ರಮ್ ಅವರು ರಕ್ಷಿತಾ ಬಳಿ ಮದುವೆ ಆಗ್ತೀಯಾ ಎಂದು ಕೇಳಿದ್ರು. ಈಗ ಅವರು ಮದುವೆ ಆಗುವ ಹುಡುಗನ ಬಗ್ಗೆ ಮಾತನಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಅರ್ಧಂಬರ್ಧ ಕನ್ನಡ, ಇಂಗ್ಲಿಷ್, ತುಳು, ಹಿಂದಿ ಭಾಷೆಯ ಪದಗಳನ್ನು ಬಳಸಿ ಮಾತನಾಡುತ್ತಿರುವ ರಕ್ಷಿತಾ ಅವರು ಕೆಲವೊಮ್ಮೆ ಟಾಸ್ಕ್ಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾರೆ. ತಪ್ಪಿದ್ದಲ್ಲಿ ತಪ್ಪು ಎಂದು ಹೇಳ್ತಾರೆ. ಅದು ಅನೇಕರಿಗೆ ಇಷ್ಟ ಆಗಿದೆ. ಬಡತನದಿಂದ ಬೆಳೆದು ಬಂದಿದ್ದು ತುಂಬಾ ಸೆನ್ಸಿಬಲ್ ಅಂತ ವೀಕ್ಷಕರು ಇಷ್ಟಪಟ್ಟಿದ್ದಾರೆ. ಬಿಗ್ ಬಾಸ್ ಮನೆಗೆ ಸೀಸನ್ 11ರ ಸ್ಪರ್ಧಿಗಳು ಬಂದಿದ್ದಾರೆ. ಈ ವೇಳೆ ತ್ರಿವಿಕ್ರಮ್ ಅವರು ತಮಾಷೆಗೆ ರಕ್ಷಿತಾ ಶೆಟ್ಟಿ ಬಳಿ ರಕ್ಷಿತಾ ನನ್ನ ಮದುವೆ ಆಗ್ತೀಯಾ ಅಂತ ಪ್ರಶ್ನೆ ಮಾಡಿದ್ರು. ಆಗ ರಕ್ಷಿತಾ ಅವರಿಗೆ ಸರಿಯಾಗಿ ಕೇಳಿಸಿರ್ಲಿಲ್ಲ. ಹೀಗಾಗಿ ಅವರು ನಿಮ್ಮ ಮದುವೆಗೆ ಬರೋಕೆ ಟ್ರೈ ಮಾಡ್ತೀವಿ, ನೀವು ನನ್ನ ಮದುವೆಗೆ ಬನ್ನಿ ಅಂತ ಹೇಳಿದ್ರು. ನನ್ನ ಹಾಗೆ ನನಗೆ ಯಾವ ಹುಡುಗ ಸಿಕ್ಕಿಲ್ಲ. ನಾನು ಮದುವೆ ಆಗುವ ಹುಡುಗ ರೈತ ಆಗಿರಬೇಕು, ಜಮೀನು ಇರಬೇಕು, ಹಳ್ಳಿಯವನಾಗಿರಬೇಕು. ನನ್ನ ಹುಡುಗ ಕೆಲಸ ಮಾಡುವಾಗ ನಾನು ವ್ಲಾಗ್ ಮಾಡುತ್ತಲಿರಬೇಕು. ನನ್ನ ಕುಟುಂಬದಲ್ಲಿ ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ. ನನ್ನ ತಂದೆ ತಾಯಿಗೆ ಸೋಷಿಯಲ್ ಮೀಡಿಯಾ ಗೊತ್ತಿಲ್ಲ. ನಾನು ಮೊದಲ ಬಾರಿಗೆ ಇನ್ಫ್ಲೂಯೆನ್ಸರ್ ಆಗಿದ್ದೀನಿ ಎಂದಿದ್ದಾರೆ ರಕ್ಷಿತಾ ಶೆಟ್ಟಿ. ವ್ಲಾಗಿಂಗ್ ಒಂದು ಅದಕ್ಕೆ ಸಪೋರ್ಟ್ ಮಾಡೋ ಹುಡುಗ ಬೇಕು. ಅವರು ಬೇಡ ಅಂದ್ಲಿ ನೋ ಪ್ರಾಬ್ಲಮ್, ಬಟ್ ನಾನು ಮಾಡ್ತೀನಿ. ಅವರಿಗೆ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಹಳ್ಳಿ ಹುಡುಗ, ತೋಟ ಇರಬೇಕು, ಅವರು ಫಾರ್ಮಿಂಗ್ ಮಾಡಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ. ರೈತ ಮದುವೆ ಆದ ಬಳಿಕ ವ್ಲಾಗ್ ಮಾಡೋಕೆ ಇಷ್ಟ ಇದೆ. ಬೆಳಗ್ಗೆಯಿಂದ ನನ್ನ ಜೀವನ ಹೀಗೆ ಸಾಗಬೇಕು. ದಿನಪೂರ್ತಿ ನಡೆಯೋದನ್ನ ನಾನು ವ್ಲಾಗ್ ಮಾಡಬೇಕು. ಮದುವೆ ಆದಮೇಲೆ ನನಗೆ ಈ ಲೈಫ್ ಬೇಕು. ಇದಕ್ಕೆ ಬೆಂಬಲ ಕೊಡುವ ಹುಡುಗ ಬೇಕು. ಮದುವೆ ಆದಮೇಲೆ ಹುಡುಗನಿಗೆ ವ್ಲಾಗ್ ಇಷ್ಟ ಇಲ್ಲ ಅಂದರೆ ಅವನು ಹೋಗ್ಲಿ, ಇರೋದು ಬೇಡ ಅಂತ ರಕ್ಷಿತಾ ಶೆಟ್ಟಿ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ರಕ್ಷಿತಾ ಶೆಟ್ಟಿಗೆ ಈಗ 24 ವರ್ಷ. ರಕ್ಷಿತಾ ತಾಯಿ ಉಡುಪಿಯವರು. ರಕ್ಷಿತಾ ತಂದೆ ತಾಯಿ ಮುಂಬೈನಲ್ಲಿ ನೆಲೆಸಿದ್ದಾರೆ. ಹೀಗಾಗಿ ಅವರು ಮುಂಬೈನಲ್ಲಿ ಹುಟ್ಟಿ ಬೆಳೆದರು. ಕೊರೋನಾ ಟೈಮ್ನಲ್ಲಿ ಉಡುಪಿಗೆ ಬಂದು ನೆಲೆಸಿದ್ದು ಅಲ್ಲಿಯೇ ವಿಡಿಯೋಗಳನ್ನು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಲು ಆರಂಭಿಸಿದರು. ಇವರ ಅರ್ಧಂಬರ್ಧ ಕನ್ನಡವೇ ಟ್ರೋಲ್ ಆಗಿ ವೈರಲ್ ಕೂಡ ಆಗಿತ್ತು. ವ್ಲಾಗಿಂಗ್ ಒಂದು ಅದಕ್ಕೆ ಸಪೋರ್ಟ್ ಮಾಡೋ ಹುಡುಗ ಬೇಕು. ಅವರು ಬೇಡ ಅಂದ್ಲಿ ನೋ ಪ್ರಾಬ್ಲಮ್, ಬಟ್ ನಾನು ಮಾಡ್ತೀನಿ. ಅವರಿಗೆ ಇದ್ರೆ ಇರ್ತಾರೆ, ಇಲ್ಲಾಂದ್ರೆ ಹೋಗ್ತಾರೆ. ಹಳ್ಳಿ ಹುಡುಗ, ತೋಟ ಇರಬೇಕು, ಅವರು ಫಾರ್ಮಿಂಗ್ ಮಾಡಬೇಕು. ಓಕೆ, ಅವರು ಮಾಡುವಾಗ ನಾನು ನನ್ನ ವ್ಲಾಗಿಂಗ್ ಅಲ್ಲಿ ಸ್ಟಾರ್ಟ್ ಮಾಡಿ ನನ್ನ ಫುಲ್ ಡೇ ಅಲ್ಲಿ ಸ್ಪೆಂಡ್ ಮಾಡ್ಬೋದಲ್ವಾ. ರೈತ